ಲೌಕಿಕರಾಗಿ ಯೋಚನೆ ಮಾಡಿ, ನಮ್ಗೆ 10 ನಿಮಿಷ ಏರಿಲ್ದೇ ಇರೋ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಸಫೋಕೇಟ್ ಆಗತ್ತೆ. ಅಂಥದ್ರಲ್ಲಿ ಒಬ್ಬ ಪುಣ್ಯಾತ್ಮ ನೆಲಕ್ಕಿಂತ 5 ಅಡಿ ಕೆಳಗಡೆ ಕೂತ್ಕೊಂಡು ಇವತ್ತಿನವರೆಗೂ ತನ್ನ ಭಕ್ತಗಣವನ್ನು ಪೊರಿತಾ ಇದ್ದಾರೆ ಅಂತಂದರೆ ಅವರಲ್ಲಿ ನೀವು ಮಹಾತ್ಮರು ಅಂತ ಒಪ್ಪಲೇಬೇಕು. ಇಟ್ಸ್ ಎ ಸೈಂಟಿಫಿಕಲಿ ಪ್ರೂವನ್ ಆಲ್ಸೋ. ಬರೀ ಭಕ್ತಿಯ ಮಾರ್ಗದಲ್ಲಿ ನೀವು ರಾಯರನ್ನು ಅನಾಲಿಸಿಸ್ ಮಾಡಿದೆ, ಹೀಗೆ ಮಾಡಿ. ಮಂತ್ರಾಲಯ ಮಹಾತ್ಮೆನ ಅಣ್ಣವ್ರು 66ನೇ ಇಸ್ವಿಲೇ ಯಾಕೆ ಮಾಡಬೇಕಾಗಿತ್ತು? ಆ್ಯಕ್ಚುಲಿ 300 ವರ್ಷ ಕಂಪ್ಲೀಟ್ ಆಗತ್ತೆ. ಅವಾಗ ಜನರಿಗೆ ಗೊತ್ತಾಗಬೇಕು, ನಾನು ಇದೀನಿ ಕಣಯ್ಯ, ನಿಮ್ಗೇನಾರು ಕಷ್ಟ ಇದ್ದರೆ ಬನ್ನಿ, ನಾನು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಬೇಕು. ಅದಕ್ಕೆ ರಾಯರು ಅವ್ರ ಮುಖಾಂತರ ಅವತ್ತು 66ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡ್ರು. ತದನಂತರ ಮಂತ್ರಾಲಯ ತುಂಬ ಜನಪ್ರಿಯಗೊಳ್ತು. ಅದಾದ್ಮೇಲೆ ಶ್ರೀನಾಥ್ ಸಾಹೇಬರು ಮಾಡಿದ್ರು, ರಜನಿಕಾಂತ್ ಸಾಹೇಬರು ಮಾಡಿದ್ರು. ಅದಾದ್ಮೇಲೆ ರಾಘವೇಂದ್ರ ವೈಭವ ಬಂತು, ಇವಾಗ ರಾಘವೇಂದ್ರ ಮಹಾತ್ಮೆ ಬರ್ತಾ ಇದೆ. ಇವತ್ತು ಮಂತ್ರಾಲಯ ಬೇರೆನೇ ಸ್ತರದ ಪುಣ್ಯಕ್ಷೇತ್ರ ಆಗಿದೆ. ತಿರುಪತಿ ಬಿಟ್ಟರೆ ಇವತ್ತು ಮಂತ್ರಾಲಯದಲ್ಲಿ ಅತಿ ಹೆಚ್ಚು ರಶ್ ಇರುತ್ತೆ.